ಇದೇ ರೇಸು ಬಿಟ್ರೆ ಕುದುರೆ ತರ ಓಡ್ತಾ ಇದಾರಿ. ನೀವು ಕಾಲ್ ಮುರಿದ್ರೆ ಕುದುರೆ ತರ ಓಡ್ತಿದ್ದೀರಾ? ತೊಂದರೆ ಇಲ್ಲ. ಅದು ಮಧುರ ಅವ್ರೆ, ನನಗೆ ವಾಕಿಂಗು ಜಾಗಿಂಗು ಮಾಡೋ ಅಭ್ಯಾಸ ಇಲ್ಲ ನೋಡಿ, ಅದಕ್ಕೆ ಓಡಕ್ಕಾಗಲ್ಲ. ಇನ್ಮೇಲೆ ನಿಮ್ಮ ಜೊತೆಗೆ ಸೇರಿ ಅಭ್ಯಾಸ ಮಾಡ್ಕೊತೀನಿ. ಗೌಡ್ರೆ, ಜಾಗಿಂಗು ವಾಕಿಂಗು ಎಲ್ಲ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂದ್ರೆ ಎಮ್ಮೆ ತರ ಊದ್ಕೊಂಡ್ಬಿಡ್ತೀರಾ. ಮಧುರ ಅವ್ರೆ, ಉದಾಹರಣೆ ಕೊಡಕ್ ನಮಗೆ ಬೇರೆ ಪ್ರಾಣಿ ಸಿಕ್ನಿಲ್ವಾ? ಎಮ್ಮೆ ಬೇಡ, ನೀರಾನೆ ಅನ್ಕೊಳ್ಳಿ. ಅಣ್ಣಪ್ಪನವ್ರೆ, ನಾನು ಎಮ್ಮೆ ಆದ್ರೂ ಆಯ್ತೀನಿ, ನೀರಾನೆ ಆದ್ರೂ ಆಯ್ತೀನಿ. ಮೊದ್ಲು ನೀವ್ ಹೆಂಗಿದಾರೆ ಅದನ್ನ ನೋಡ್ಕೊಳ್ಳಿ. ಗೌಡ್ರೆ, ನನ್ನ ನೋಡಿದ್ರೆ ಗೊತ್ತಾಗಲ್ವೇನ್ರಿ, ಫುಲ್ಲು ಸ್ಲಿಮ್ಮು. ನಿಮ್ ತರ ಬಿಟ್ಟಿ ಸಿಕ್ತು ಅಂತ ಗಂಟ್ಲು ತನಕ ತಿಂದು ಆಮೇಲೆ ಅದನ್ನ ಕರಗಿಸೋಕೆ ಎಬ್ಬವ್ ತರ ಒದ್ದಾಡಲ್ಲ. ಅಣ್ಣಪ್ಪನವ್ರೆ, ನಮ್ದು ಗೌಡ್ರ ವಂಶ. ಒಟ್ಟಿಗೆ ಯೋಚನೆ ಮಾಡ್ತೀವಿ ಹೊರತು ಒಟ್ಟಿಗೆ ಯಾವತ್ತು ಯೋಚನೆ ಮಾಡಲ್ಲ. ಅದ್ರಲ್ಲೂ ನಿಮ್ ತರ ಕಂಡವ್ರ ದುಡ್ಡಲ್ಲಿ ಅರ್ಧಂಪರ್ಧ ಹೊಟ್ಟೆ ತುಂಬಿಸ್ಕೊಳ್ಳೋ ವ್ಯಕ್ತಿ ನಾನಲ್ಲ. ರೀ ಗೌಡ್ರೆ, ನಾನೀಗ ಏರಿಯಾ ಮ್ಯಾನೇಜರ್. ನನಗೆ ತಿಂಗಳಿಗೆ 70,000 ಸಂಬಳ ಬರುತ್ತೆ. ಆ 70,000ದಲ್ಲಿ ನಿಮ್ಮಂತ 10 ಜನಕ್ಕೆ ತಿಂಗಳು ಪೂರ್ತಿ ಊಟ ಹಾಕ್ತೀನಿ. ಕಟ್ಕೊಂಡಿರೋ ಹೆಂಡತಿಗೆ ಊಟ ಹಾಕಕ್ ಆಗ್ತಿಲ್ಲ, ಇನ್ 10 ಜನಕ್ಕೆ ಊಟ ಹಾಕ್ತಾರಂತೆ. ಹೋಗ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ರೀ ಗೌಡ್ರೆ, ನಾನು ಹೇಳಿದ್ದು ಹಸ್ತಿರೋರ್ಗೆ ಊಟ ಹಾಕ್ತೀನಿ ಅಂತ, ಅಹಂಕಾರದಿಂದ ಮೈ ತುಂಬ ಕೊಬ್ಬು ತುಂಬಿಕೊಂಡಿರೋರ್ಗಲ್ಲ. ಗೌಡ್ರೆ, ನಂಗೆ ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಗ್ತಿದೆ, ನಾನು ಇನ್ನು ಹೊರಡ್ತೀನಿ. ನಾಳೆ ಜಾಗಿಂಗ್ ಬರೋದನ್ನ ಮರಿಬೇಡಿ. ಆಯ್ತು ಮಧುರ ಅವ್ರೆ, ಬರ್ತೀನಿ. ಮಧುರ ಅವ್ರೆ, ಅದಕ್ಕಿಂತ ಮುಂಚೆ ಹಾಲಿನ ಕ್ಯಾನ್ ತಕೊಂಡು ನಮ್ಮ ಒಟ್ಟಿಗೆ ಬಂದು ಹಾಲು ಹಾಕೋದು ಮರಿಬೇಡಿ. ಬರೋರೆ ಓ ಬನ್ನಿ ಬನ್ನಿ. ಇದೇನಪ್ಪ ಇದು? ಮಧು ಈಗ ತಾನೇ ನನ್ನ ಕಣ್ ಮುಂದೆನೆ ರೆಡಿಯಾಗಿ ಗ್ರೂಮಿಂಗ್ ಕ್ಲಾಸ್ಗೆ ಹೋದ್ಲು. ಇಲ್ಲಿ ನೋಡಿದ್ರೆ ಚೆಲ್ವಿ ಗೆಟಪ್ನಲ್ಲಿ ಗೌಡ್ರ ಮನೇಲಿದ್ದಾಳೆ. ಇದ್ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ರಿ? ಹೊಟ್ಟೆ ಹಸಿತಾದ, ನಾಷ್ಟ ಕೊಡ್ಲಾ? ಅಣ್ಣಪ್ಪನವ್ರೆ, ಆಫೀಸ್ಗೆ ಕ್ಯಾಮೆ ಮಾಡಕ್ ಹೋಗೋದು ಬಿಟ್ಬಿಟ್ಟು ಹಟ್ಟಿಲಿ ಒಂಟಿ ಹೆಣ್ಣವಳ ಅಂತ ಮಾತಾಡ್ಕೊಂಡು ನಿಂತಿದ್ದಾರೆ. ಹೋಗಿ ಆಚೆ. ಮಧು, ನಿನಗೆ ನಾಚಿಕೆ ಆಗಲ್ವಾ? ಬೆಳಿಗ್ಗೆ ತಾನೇ ಗೌಡ್ರ ಜೊತೆ ವಾಕಿಂಗ್ ಮಾಡ್ಕೊಂಡ್ ಬಂದಿದ್ಯಾ, ಈಗ ಒಂಟಿಯಾಗಿರೋ ಗೌಡ್ರ ಜೊತೆ ಇದೆಯಲ್ಲ, ನೋಡಿ ಜನ ಏನ್ ಅನ್ಕೊಳಲ್ಲ? ಯೋ ರಾಜ್ಕುಮಾರ, ನಿಂಗೆ ಎಷ್ಟಿತ ಯೋಳಾನೆ ನಾನ್ ಮಧುರ ಅಲ್ಲ ಹಾಲು ಹಾಕೋ ಚೆಲ್ವಿ ಅಂತ. ಪಾರೋರ್ ಅಟ್ಟಿಲಿಲ್ಲ ಅಂತ ನಾಷ್ಟ ಮಾಡ್ತಿದ್ದೆ, ಅದಕ್ಕೆ ಯಾಕೆ ಬಾಯಿ ಬಂದಂಗ್ ಓದಿಯೇ? ಸಾಕ್ ನಿಲ್ಸು ಮಧು ನಿನ್ನ ನಾಟಕನ. ನಾನೇನೋ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಅಣ್ಣಪ್ಪನವ್ರಿ, ಅವರು ನಾನು ಮಧುರ ಅಲ್ಲ ಹಾಲು ಹಾಕೋ ಚೆಲ್ವಿ ಅಂದ್ರು, ನೀವ್ಯಾಕ ಅವ್ರಿಗೆ ಮಧುರ ಮಧುರ ಅಂತ ಹಿಂಸೆ ಕೊಟ್ಟರಿ? ಈ ಗೌಡ್ರೆ, ಇವಳು ಹಾಲು ಹಾಕೋ ಹಾಲಮ್ಮನೂ ಅಲ್ಲ, ಸಗಣಿ ಬಳಿಯೋ ಸುಂದ್ರಮ್ಮನೂ ಅಲ್ಲ. ಇವಳೇ ಮಧುರ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದ್ರು ಯಾಕ್ರಿ ಇವಳ ಜೊತೆ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ? ಒಂದೇ ಟಿಕೆಟ್ಲಿ 7 ಸಿನಿಮಾ ನೋಡೋ ಅವಕಾಶನ ಯಾರಾದ್ರೂ ಬೇಡ ಅಂದಾರ ಅಣ್ಣಪ್ಪನವ್ರಿ? ಏನಂದ್ರೆ? ಅದ್ಯಾವ್ದೋ ನಾಟಕ ಅದ ಅಂದ್ರಲ್ಲ, ಎಷ್ಟೊತ್ತಿಗಿದ್ದದು ಒಂದಿ. ಮಧು, ನಡಿ ಮನೆಗೆ ಹೋಗೋಣ. ಯೋ, ನೀನ್ ಕರ್ದಟ್ಲೆ ನಿನ್ ಜೊತೆಗ್ ಬರಕ್ಕೆ ನಾನೇ ನಿನ್ ಯೊಂಡ್ರ? ನಂಗಿಲ್ಲಿ ಸಾನೆ ಕ್ಯಾಮೆ ಅದೆ. ಸುಮ್ಕೆ ನನ್ನ ಮಧು ಅದು ಇದು ಅಂತ ಕರ್ಕೊಂಡ್ ತಲೆ ತಿನ್ನೋ ಬದಲು ಆಫೀಸಲ್ಲಿ ಕ್ಯಾಮೆ ಅದ, ಹೋಗ್ ನೋಡ್ಕೊ. ಅಣ್ಣಪ್ಪನವ್ರಿ, ಹೊಸ ಬೋರ್ಗ ಕಲ್ಲು ಹಾಕ್ಬಾರ್ದು, ನೀರಿಲ್ದೇ ಇರೋ ಬಾವಿಗ ಮೋಟ್ರ್ ಬಿಡಬಾರ್ದು. ಅದ್ಯಾವ್ದು ಹೊಸ ಕ್ಯಾಮೆ ಸಿಕ್ಕದಂದ್ರಲ್ಲ, ಹೋಗಿ ನೋಡ್ಕೊಳ್ಳಿ. ಏನ್ ನೀವು ಲುಕ್ಕು ಕೊಟ್ಟ ತಕ್ಷಣ ಅದ್ರೊಳಗಿಂದ ಬೆಂಕಿ ಉಂಡೆ ಆಚೆಗೆ ಬಂದ್ಬಿಡ್ತದೆ ಅಂತ ಉಂಡೆಗಳನ್ನ ಚೆಂಡಾಡ್ಬಿಟ್ಟಿನಿ. ಸುಮ್ಮನ್ ಬುಡಿ ಗಾಡಿಯ ಅಯ್ಯ ಬನ್ನಿ ಬಸ್ ಹೋಗೋಣ. ಎಷ್ಟೋ ಟೈಮು, ಎಷ್ಟೊತ್ತಿಗೆ ಬರೋದು? ಕರೆಕ್ಟ್ ಟೈಮ್ಗೆ ಬಂದಲ್ಲ ಬಾಸ್. ಸಾರಿ ಕಣೋ, ಯಾವುದೋ ಟೆನ್ಷನ್ಲಿದ್ದೆ ಹೊಡೆದ್ಬಿಟ್ಟೆ. ಪರವಾಗಿಲ್ಲ ಬಿಡಿ ಬಾಸ್, ನೀವು ಅನ್ನ ಕೊಟ್ಟು ದೇವ್ರು, ನೀವು ಹೊಡೆದ್ರೆ ತೊಂದರೆ ಇಲ್ಲ. ನೀವ್ಯಾಕೆ ಇಷ್ಟು ಟೆನ್ಷನ್ ಅಲ್ಲಿದ್ದೀರಾ? ಆ ಮಧುದು ಜಾಸ್ತಿ ಆಗೋಯ್ತು ಕಣ. ಏನು ಅಂದ್ರೆ ಏನ್ ಜಾಸ್ತಿ ಆಯ್ತು ಅಂತ? ಬೆಳಿಗ್ಗೆ ನನ್ನ ಮುಂದೆನೆ ರೆಡಿಯಾಗಿ ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿದ್ದಾಳೆ. ಇಲ್ಲಿ ನೋಡಿದ್ರೆ ಗೌಡ್ರ ಮನೆಯಲ್ಲಿ ಹಾಲಮ್ಮನ ವೇಷದಲ್ಲಿ ಬಂದ್ಬಿಟ್ಟಿದ್ದಾಳೆ. ಯಾಕೆ ಅಂತ ಕೇಳಿದ್ರೆ, ನಾನು ಮಧುರ ಅಲ್ಲ ಸ್ವಾಮಿ, ನಾನು ಹಾಲು ಹಾಕೋ ಚೆಲ್ವಿ ಅಂತ ನನಗೆ ಬೈತಾಳೆ. ಹೌದು ಬಾಸ್, ಮಧುರ ಅವ್ರು ಈ ರೀತಿ ಮಾಡ್ತಾ ಇರೋದು ನನಗೂ ಸರಿ ಅನ್ಸ್ತಾ ಇಲ್ಲ. ಮಧುರ ಅವ್ರು ಯಾಕೆ ಡಬಲ್ ರೋ ಪ್ಲಾನ್ ಮಾಡ್ತಾ ಇದಾರೆ? ಯಾಕೆ ಅಂತ ಅಂದ್ರೆ, ಇನ್ಮೇಲೆ ಮನೆ ಎಲ್ಲಾ ಕೆಲಸನೂ ನೀನೇ ಮಾಡ್ಬೇಕು ಅಂತ ಹೇಳಿದಿನಲ್ಲ. ಮಧುರನ ವೇಷದಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಅವಮಾನ ಆಗುತ್ತೆ ಅಂತ ಈ ರೀತಿ ಹಾಲಮ್ಮನ ವೇಷದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಇವತ್ತು ಒಂದಿನ ಆಫೀಸ್ಗೆ ರಜಾ ಹಾಕಿದ್ರು ಪರವಾಗಿಲ್ಲ ಕಣ, ಅವಳು ನಾಟಕ ಎಲ್ಲ ಬಯಲ್ ಮಾಡ್ಬೇಕು. ಆಯ್ತು ಬಾಸ್, ಈಗ ನಾನೇನ್ ಮಾಡ್ಬೇಕು ಹೇಳಿ? ಮಧು ಇನ್ನೇನ್ ಬರ್ತಾಳೆ, ಅವಳನ್ನ ಕಿಡ್ನಾಪ್ ಮಾಡಿ ಒಂದಿನ ಎಲ್ಲಾದ್ರೂ ಬಚ್ಚಿಟ್ರೆ ಅವಳ ನಾಟಕ ಎಲ್ಲ ಬಯಲಾಗುತ್ತೆ. ಸೂಪರ್ ಐಡಿಯಾ ಬಾಸ್. ಲೈ, ಆ ರಾಜುಗೆ ಒಂದು ಫೋನ್ ಮಾಡೋ, ದುಡ್ಡು ಬೀಸಾಕಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾನೆ. ಓಕೆ ಬಾಸ್. ಏಯ್ ರಾಜು, ಸೂರಿ ರೆಡಿ ಏನ್ರೋ? ಲೇ ರಾಜು, ನಾನು ಹೇಳಿದ ಜಾಗ ರೆಡಿ ಮಾಡಿದ್ಯಾ ತಾನೆ? ಜಾನಿ ಅಣ್ಣ, ಅದ್ರ ಬಗ್ಗೆ ನೀವೇನ್ ತಲೆ ಕೆಡಿಸ್ಕೋಬೇಡಿ, ಎಲ್ಲ ರೆಡಿ ಇದೆ. ಓಕೆ, ಅವಳು ಬರೋ ಹೊತ್ತಾಯ್ತು, ಅಲರ್ಟ್ ಆಗಿರಿ.
ಬಂದ್ಲು ಜಾಜಿ ಮಲ್ಲಿ ಓಯ್ ಸುಂದ್ರಿ ಮೇಡಮ್, ಇವನ್ ಯಾವ ಸೀಮೆ ಪೊಲೀಸ್ ರೀ? ಕಿಡ್ನಾಪ್ ಆದ್ಮೇಲೆ ಬರೋದು ಬಿಟ್ಟು ಕಿಡ್ನಾಪ್ ಮುಂಚೆನೆ ಬಂದ್ಬಿಟ್ಟಿದ್ದಾನೆ. ಓಯ್ ಸುಂದ್ರಿ ಮೇಡಮ್ ನಿಂತ್ಕೊಂಡು ಬರ್ರೆ. ಓಯ್ ಸುಂದ್ರಿ ಮೇಡಮ್, ಇವನ್ ಯಾವ ಪೊಲೀಸಪ್ಪ, ಯಾವಾಗ್ಲೂ ಕಳ್ಳರನ್ನ ಹಿಡಿಯೋ ಬಂದು ನನ್ನೇ ಹಿಡಿತಾನ. ನೀವು ಹೂ ಅನ್ನಿ, ಈಗಲೇ ಹಿಡಿದು ಬಿಡುತ್ತೆ ಕಳ್ರನ್ನ. ಪೊಲೀಸಪ್ಪ ನಿಂಗೆ ಎಷ್ಟ್ ಕಿತ ಹೇಳಾನೆ, ನಾನ್ ಸುಂದ್ರಿ ಮೇಡಮ್ ಅಲ್ಲ ಚೆಲುವಿ. ನೀವು ಚಲುವೆ ಯಾರು ಆಯ್ರಿ, ಮಧುರ ಯಾರು ಆಯ್ರಿ, ನನ್ನ ಪಾಲಿಗೆ ನೀವು ಸುಂದ್ರಿ ಮೇಡಮ್. ನಿಮ್ಗೂ ಆ ಜಾನಿ ಅವ್ರಿಗೂ ಯಾವ್ದೋ ಹೆಣ್ದಯ್ಯ ಮೆಟ್ಕೊಂಡದೆ ಅನ್ಸುತ್ತೆ, ಅದಕ್ಕೆ ನಾನು ನೋಡ್ದಾಗೆಲ್ಲ ಮಧುರ ಮಧುರ ಅಂತಿರ್ತೀರಿ. ಆ ವಿಷಯ ಬಿಟ್ಟಕ್ಕೆ ಮರ್ರೆ, ಏನು ಒಬ್ರೆ ಎಲ್ಲಿಗೋ ಹೊರಟಿರಿ? ಹಾಲೋಕೋಕೆ ಆಮೆ ಆಯ್ತು, ದನ ಕಾಯಕ್ ಹೋಯ್ತಾವ್, ನೀ ಬಂದಿರಾ? ಓಯ್ ಸುಂದ್ರಿ ಮೇಡಮ್, ನೀವು ಹೇಳ್ರ ದನ ಕಾಯೋಕೇನು, ಎಮ್ಮಿ ಕಾಯೋಕು ನಾನು ರೆಡಿ. ಹಂಗಾದ್ರೆ ಬಟ್ಟೆ ಬಿಚ್ಚಿ. ಓಯ್ ಸುಂದ್ರಿ ಮೇಡಮ್, ಇದೆಂತ ಮರ್ರೆ ಈ ನಮ್ನಿ ಹೇಳ್ತಿದ್ರಿ, ನಾನೆಂತಕ್ ಬಟ್ಟೆ ಬಿಚ್ಚಕ? ಯೋ, ಸರ್ಕಾರ ಈ ಬಟ್ಟೆ ಕೊಟ್ಟಿರೋದು ದನ ಕಾಯಕ? ಇಲ್ಲ, ಜನ ಕಾಯೋಕೆ. ಅದಕ್ಕೆ ದನ ಕಾಯಕ್ಕೆ ಬ್ಯಾರೆ ಬಟ್ಟೆ ಇದೆ, ನಾನು ನಿಂಗೆ ಕೊಡ್ತೀನಿ, ಈಗ ಇದನ್ನ ಬಿಚ್ಚು. ಅಡ್ಡಿಲ್ಲ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು, ನಂದು ನಿಂದು ಯಾವಾಗ? ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು, ನಂದು ನಿಂದು ಯಾವಾಗ? ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡದೆ, ಹಸಿ ಸಗಣಿ ಮುದ್ದೆಯಲ್ಲೂ ಲವ್ ಮಾರ್ಕ್ ಮೂಡಿದ. ನೀ ಹೇಳು ಎರಡರಲ್ಲೊಂದು ಇವಾಗ, ನಂದು ನಿಂದು ಯಾವಾಗ? ಓಯ್ ಅಬ್ಯಾ, ಓಯ್ ಸುಂದ್ರಿ ಮೇಡಮ್, ಸರ್ಕಾರದ ಕೆಲಸ ದೇವ್ರ ಕೆಲಸ ಇದ್ದಂಗೆ. ನಾನು ನನ್ನ ಕೆಲಸ ಮಾಡ್ತೆ, ನೀವು ನಿಮ್ಮ ಕೆಲಸ ಮಾಡಿ. ಮತ್ತೆ ಬರ್ಬೇಡಿ ಹೊಂಡಿ. ಅಡ್ಡಿಲ್ಲ, ಹಾತೆ ಹಾಕತ್ತೆ ಮನೆ. ರೈ ಕೈಲಾಗ್ದಿರ ಕೋಣ ಬಿಡ್ಲ ಮನ್ಮತನ್ ಬಾಣ ಅಂತಿತ್ತಂತೆ, ಹಂಗಾಯ್ತು ಯಪ್ಪನ್ ಕತೆ. ಥೂ. ರಾಜು, ತಗೊಳ್ಳೋ, ನೀನು ಕೇಳಿದಷ್ಟು ದುಡ್ಡು. ಇವಳನ್ನ ಇವತ್ತೊಂದಿನ ಇಲ್ಲೇ ಹುಷಾರಾಗಿ ನೋಡ್ಕೊ, ಹೊರಗಡೆ ಎಲ್ಲೂ ಬಿಡಬೇಡ. ಅವಳು ಊಟ ತಿಂಡಿ ಏನೇ ಬೇಕಾದರೂ ಇಲ್ಲಿಗೆ ತಂದು ಕೊಡು. ಸರಿ ಜಾನಣ್ಣ. ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೆ ನೀ, ಏನನು ಹಾಡುತ್ತಿಹೆ? ಹೂವಿನ ಕೋಮಲ ಭಾವನೆ ಕಣಕಿ ಏತಕ್ಕೆ ಕಾಡುತ್ತಿಹೆ ನೀ? ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನು ಹಾಡುತ್ತಿಹೆ ನೀ, ಏನನು ಹಾಡುತ್ತಿಹೆ? ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ನಿನ್ನಲ್ಲೇನೆ. ಈ ಪಾಳಿಗೆ ನನ್ನ ಪಾಲಿಗೆ ಎಲ್ಲಾನು ನೀನೇ. ಜಾನಿ ಈಸ್ ಇನ್ ಲವ್, ಜಾನಿ ಈಸ್ ಇನ್ ಲವ್. ಜಾನಿಯವರೇ, ಕ್ಯಾಮಿಗೆ ಹೋಗೋದ್ ಬಿಟ್ಟು ನಮ್ಮಟ್ಟಿ ತಕ್ಕ ಯಾಕೆ ಬಂದಿದ್ದಾರಿ? ನೀವೇ ಹಾಡ್ತಿದ್ರಲ್ಲ ಪಾರು ಅವ್ರೆ, ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತ. ಹೂವಿದ ಕಡೆಗೆ ಈ ದುಂಬಿ ಯಾಕೆ ಬರುತ್ತೆ ಹೇಳಿ? ಅದ್ರ ಮಕರಂದನ ಹೀರಿ ಆನಂದ ಪಡೋದಕ್ಕೆ. ಜಾನಿಯವರೇ, ನೀವು ಯಾನ್ ಹೇಳ್ತಾ ಇದ್ದೀರೋ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಅದೆಲ್ಲ ನಿಮ್ಗೆ ಅರ್ಥ ಆಗಿದ್ದಿದ್ರೆ ಈ ಗಿಡದಲ್ಲಿ ಇನ್ನೂ ಯಾಕೆ ಮೊಗ್ಗಾಗಿರ್ತಿದ್ರಿ? ನನ್ನ ಹೃದಯದ ಅರಮನೆಯಲ್ಲಿ ಹೂವಾಗಿ ಅರಳ್ತಾ ಇದ್ರಿ. ಏನಂದ್ರಿ? ಪರೋರೇ, ನೀವು ನೋಡೋದಕ್ಕೆ ಮಗು ತರ ಕಾಣಿಸ್ತಿದ್ದೀರಾ ಅಂದೆ. ಜಾನಿಯವರೇ, ನಾನು ನಿಮ್ ಕಣ್ಣಿಗೆ ಕೂಸ್ತರ ಕಂಡೆನಾ? ಹೌದು ಪಾರೋರೆ, ನಿಮ್ಮನ್ನ ನೋಡ್ತಾ ಇದ್ರೆ ಹಾಗೆ ಸೊಂಟದ ಮೇಲೆ ಕೂರಿಸ್ಕೊಂಡು ಮುದ್ದಾಡಬೇಕು ಅನ್ನಿಸ್ತಾ ಇದೆ. ನನಗೆ ಗುದ್ದಾಡಬೇಕು ಅನ್ಸುತ್ತೆ. ಬಂದರ್ಯಾ ಅಲ್ಲ ಅಣ್ಣಪ್ಪನವ್ರೆ, ಮೊದಲಾದ್ರೆ ನಾಲ್ಕು ಥರ ಹಟ್ಟಿಲಿ ಕೂತಿರ್ತೀರಿ, ಟೈಮ್ ಪಾಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇತ್ತು. ಈಗ ಕೈ ತುಂಬ ಕ್ಯಾಮೆ ಇಟ್ಕೊಂಡು ನಮ್ಮ ಮಟ್ಟಿಗೆ ಬಂದು ಒಂಟಿ ಹಣ್ಣನ್ನು ತಲೆ ಕೆಡಿಸ್ತಿದಾರಲ್ಲ, ಇದು ಸರಿಯಾ? ರೀ ಗೌಡ್ರೆ, ನನಗೆ ಮಾಡೋಕ್ಕೆ ಕೆಲಸ ಇಲ್ಲದೆ ಇವತ್ತು ಆಫೀಸಿಗೆ ರಜಾ ಹಾಕಿಲ್ಲ ರೀ. ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ರಜಾ ಹಾಕಿದ್ದೀನಿ. ರಜಾ ಹಾಕಿದ್ಮೇಲೆ ನಿಮ್ಮ ಮಟ್ಟಿಲಿ ಇರಬೇಕಿತ್ತು, ನಮ್ಮ ಮಟ್ಟಿಗೆ ಯಾಕೆ ಬರಬೇಕಿತ್ತು? ಹೋಗಿ ಮೊದಲು ಅವ್ರಿಗೆ ಅಡುಗೆ ಮಾಡಿಕೊಡಿ. ಅಡುಗೆ ಮಾಡಿ ಊಟ ತಗೊಂಡ್ಬರೋದಕ್ಕೆ ಅಂತ ನೀವಿದಿರಲ್ಲ, ಸಂಬಳನೇ ತಗೊಳ್ದೆ ನಮ್ಮ ಮನೆ ಕೆಲಸ ಮಾಡೋ ನಮ್ಮ ಮನೆ ಆಳು. ತೊಂದರೆ ಇಲ್ಲ,
ಅಣ್ಣಪ್ಪನವ್ರೆ ಏನ್ರಪ್ಪ ಅಂದ್ರೆ ಅಟ್ಟಿಯವರು ಅಂದಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇರ್ಬೇಕಪ್ಪ. ಅದು ಕಾಸು ಕೇಳಕ್ ಅಡ್ಡ. ಗೌಡ್ರೆ ಇವತ್ತು ನೀವು ಮದುಗೆ ಅಡುಗೆ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ. ಗೊತ್ತು ಕಂಪ್ನಿ ಏನು ಗೊತ್ತೋ? ಟೆನ್ಷನ್ ಮಾಡ್ಕೋಬೇಡಿ ಅಣ್ಣಪ್ಪನವ್ರೆ, ರಜಾ ಹಾಕಿರಿ ಅಂದ್ರಲ್ಲ ನೀವೇ ಮಾಡ್ಕೊಡ್ಬೋದು ಅನ್ಕಂಡು. ಈ ಗೌಡ್ರೆ ನನಗೆ ಹಸುವಾದ್ರೆ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಹೊರತು ಮನೆ ಕೆಲಸ ಮಾಡಲ್ಲ. ಓಹೋ, ಏರಿಯಾ ಮ್ಯಾನೇಜರು. ಅಣ್ಣಪ್ಪನವ್ರೆ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅರ್ಜೆಂಟ್ ಇದ್ರೆ ಕುದುರೆ ಮೇಲೆ ಹೊಂಟೋಗಿ, ಬಿದ್ರು ಯಾನು ಆಗಲ್ಲ. ಆನ ಮೇಲೆ ಮಾತ್ರ ಹೋಗ್ಬೇಡಿ, ಬಿದ್ರೆ ನೀವು ಉಳಿಯೋದೇ ಇಲ್ಲ. ಬ್ಯಾ ಲೈ ಸೂರಿ, ಈ ಗೌಡ್ರದು ತುಂಬ ಅತಿ ಆಗೋಯ್ತು ಕಣ. ಬೇಗ ಎಣ್ಣೆ ತಗೊಂಬರೋ. ನಾವು ಎಣ್ಣೆ ಹೊಡೆದು ಗೌಡ್ರಿಗೂ ಎಣ್ಣೆ ಹೊಡೆಸಿ ಎಣ್ಣೆ ಏಟಲ್ಲಿ ಚೆನ್ನಾಗಿ ಬಾರಿಸ್ಬಿಡೋಣ. ಆಮೇಲೆ ಎಣ್ಣೆ ಹೊಡೆದಾಗ ಗೊತ್ತಾಗ್ಲಿಲ್ಲ ಗೌಡ್ರೆ, ಹೊಡೆದ್ಬಿಟ್ವಿ ಸಾರಿ ಅಂತ ಕೇಳೋಣ. ಹಲೋ ಗೌಡ್ರೆ. ಏನಿಲ್ಲ ಗೌಡ್ರೆ, ಯಾಕೋ ಮೂಡ್ ಸರಿ ಇರಲಿಲ್ಲ. ಬನ್ನಿ ಒಂದು ನಿಂಟಿ ಹಾಕೋಣ. ಓಕೆ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಬನ್ನಿ ನಿಮ್ಮ ಸ್ಟೈಲಲ್ಲೇ ಬ್ಯಾನ್ ಅನ್ನಿಸ್ತೀನಿ. ಅಣ್ಣಪ್ಪನವ್ರೆ ಏನಿದು ಇವತ್ತು ಹೊತ್ತು ಮುಳುಗಾಕ ಮುಂಚೆ ಟೈಟ್ ಮಾಡಿಸ್ಬಿಟ್ರಿ. ಮಧುರ ಅವ್ರು ಬೇರೆ ಬರೋ ಟೈಮ್ ಆಯ್ತು. ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದ್ರೆ ಅವರು ಬೇಜಾರು ಮಾಡ್ಕೊಳಲ್ವಾ? ರೇ ಇದನ್ನ ಕುಡಿಯೋಕೆ ಮುಂಚೆನೆ ಹೇಳ್ಬೇಕಾಗಿತ್ತು ರೀ. ಬಿಟ್ಟು ಸಿಕ್ತು ಅಂತ 3 ರೂಪಾಯಿನ ಗಟ ಅಂತ ಇಳಿಸ್ಬಿಟ್ಟು ಈಗ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ ನನಗೂ ಕುಡಿಯೋಕೆ ಮೂಡಿನಿಲ್ಲ, ಆದ್ರೆ ನೀವು ಮೂಡ್ ಔಟ್ ಆಗದ ಅಂದ್ರಲ್ಲ, ಅದಕ್ಕೆ ನೀವು ಬೇಜಾರು ಮಾಡಬಾರ್ದು ಅನ್ಕೊಂಬಂದು. ಆದ್ರೂ ಅಣ್ಣಪ್ಪನವ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ಜೋಕ್ ನೆನಪಾಯ್ತದ. ಹೇಳ್ಯ ಅದೇನು ಹೇಳಿ ಗೌಡ್ರೆ, ಕೇಳಿ ನಕ್ಕೆ ಬಿಡೋಣ. ಅಣ್ಣಪ್ಪನವ್ರೆ ನಿಮ್ಮಂತೆ ಒಬ್ಬ ದೇವಸ್ಥಾನಕ್ಕೆ ಹೋದಂತೆ. ಅವನು ನೋಡ್ಬಿಟ್ಟು ಪೂಜಾರಪ್ಪನವರು ಯಾರ ಹೆಸರಲ್ಲಿ ಮಂಗಳಾರತಿ ಮಾಡಲಿ ಅಂತ ಕೇಳಿದ್ರಂತೆ. ಅದಕ್ಕೆ ಅವ ನನ್ನ ಹೆಂಡ್ರ ಹೆಸರಲ್ಲಿ ಮಂಗಳಾರತಿ ಮಾಡಿ ಅಂದಂತೆ. ಪೂಜಾರಪ್ಪನವ್ರು ಗಾಬರಿ ಆಗ್ಬಿಟ್ಟು ಯಾಕಪ್ಪ ನಿನ್ನ ಹೆಸರು ಬ್ಯಾಡವಾ ಅಂತ ಕೇಳಿದ್ರಂತೆ. ಅದಕ್ಕೆ ಅವ ನನ್ನ ಹೆಂಡ್ರು ನಂಗೆ ಅಟ್ಟಿಲೇ ಮಂಗಳಾರತಿ ಮಾಡಿ ಕಳಿಸ್ಬಿಟ್ಟಾಳೆ, ನೀವಿಲ್ಲಿ ಅವಳಿಗೆ ಮಂಗಳಾರತಿ ಮಾಡಿ ಅಂತ ಅಂದ್ಬಿಟ್ಟಂತೆ. ಗೌಡ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗೂ ಒಂದು ಜೋಕ್ ಬರ್ತಾ ಇದೆ, ಹೇಳ್ಬಿಡ್ಲ? ನಂಗ್ಯ ಅದೇನಂತ ಹೋಗ್ಬಿಡಿ, ಕೇಳ್ಬಿಟ್ಟು ನಾನು ನಗ್ಬಿಡ್ತೀನಿ. ನಿಮ್ಮಂತವನೊಬ್ಬ ಚೆನ್ನಾಗಿ ಕುಡಿದ್ಬಿಟ್ಟು ಹೋಗಿ ಮನೇಲಿ ಮಲ್ಕೊಂಡಂತೆ. ಮಲಗಿದ ಕಡೆ ಸತ್ತೋಗ್ಬಿಟ್ಟಂತೆ. ಆಮೇಲೆ ಅವನು ಏನಪ್ಪ ನಾನು ಇಷ್ಟು ಬೇಗ ಸತ್ತೋಗ್ಬಿಟ್ಟೆ, ಇನ್ನೂ ಒಂದಷ್ಟು ವರ್ಷ ಬದುಕಬೇಕು ಅನ್ನೋ ಆಸೆಯಿಂದ ಯಮ್ಮನ ಹತ್ರ ಕಾಡಿ ಬೇಡಿ ಭೂಮಿ ಮೇಲೆ ಕೋಳಿಯಾಗಿ ಹುಟ್ಟದ್ನಂತೆ. ಕೋಳಿಯಾಗಿ ಹುಟ್ಟಿದ ಮೇಲೆ ಒಂದು ಮೊಟ್ಟೆ ಇಟ್ಟನಂತೆ. ನೋಡಿದ್ರೆ ಅದು ಬಂಗಾರದ ಮೊಟ್ಟೆ. ಅವನ್ಗೆ ಆಶ್ಚರ್ಯ ಆಗ್ಬಿಡ್ತಂತೆ. ಆಮೇಲೆ ಇನ್ನೊಂದು ಮೊಟ್ಟೆ ಇಟ್ಟನಂತೆ, ಅದು ಬಂಗಾರದ ಮೊಟ್ಟೆ. ಆಮೇಲೆ ಅವನು ಮೊಟ್ಟೆ ಮೇಲೆ ಮೊಟ್ಟೆ, ಮೊಟ್ಟೆ ಮೇಲೆ ಮೊಟ್ಟೆ, ಮೊಟ್ಟೆ ಮೇಲೆ ಮೊಟ್ಟೆ ಇಡ್ತಾನೆ ಇದ್ನಂತೆ. ಇದ್ದಕ್ಕಿದ್ದಂಗೆ ತಲೆ ಮೇಲೆ ಪೈಡ್ ಅಂತ ಒದೆ ಬಿತ್ತಂತೆ. ಕಣ್ಬಿಟ್ಟು ನೋಡಿದ್ರೆ ಅವ್ರವ್ವ ಲೇ ದನ ಕಾಯೋನೆ, ಹಾಸಿಗೆ ಎಲ್ಲ ಯಾಕ್ಲಾ ಏಸ್ಗೆ ಮಾಡ್ಬಿಟ್ಟಿದ್ಯಾ ಅಂದ್ರಂತೆ. ಓ ಅಣ್ಣಪ್ಪನವ್ರೆ ಜೋಕ್ ಹೇಳ್ತೀನಿ ಅಂದ್ಬಿಟ್ಟು ನನಗೆ ಅವಮಾನ ಮಾಡ್ತಾ ಇದ್ದಾರೆ. ನೀವು ಜೋಕ್ ಹೇಳ್ಬಿಟ್ಟು ನನಗೆ ಅವಮಾನ ಮಾಡ್ಲಿಲ್ವಾ? ಬೆಂಕಿ ಹಚ್ಚೋನು ಹಚ್ಚಿಸ್ಕೊಳಕ್ಕೂ ರೆಡಿ ಇರ್ಬೇಕಮ್ಮ. ನಿಮ್ದು ಯಾಕೋ ಶಾನೆ ಅತಿ ಆಗೋಯ್ತು. ಅತಿ ಆಗ್ಲಿ ಅಂತಾನೆ ಕರ್ಸಿರೋದ್ರಿ. ನಮ್ಮ ಮೊದ್ಲೇ ಸರಿ ಇಲ್ಲ. ನಾನು ಸರಿ ಇಲ್ಲ ಕಡೆ. ಎಂತ ಬರ್ರ ಇಲ್ಲೇ ಅಂತ ಮಾಡ್ತಿದ್ರಿ? ಕೆಲ್ಸಕ್ಕೆ ಹೋಗ್ಲಿಲ್ಲ, ಇನ್ನೂ ಸೂರ್ಯ ಮುಳುಗಲಿಲ್ಲ, ಆಗ್ಲೇ ಎಣ್ಣೆ ಒಳಗೆ ಮುಳುಗಿ ಬಿಟ್ಟಿರಲ್ಲ. ದಿನ ಕೆಲಸ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಅದಕ್ಕೆ ಇವತ್ತು ಆಫೀಸಿಗೆ ರಜಾ ಹಾಕಿ ಎಣ್ಣೆ ಹೊಡಿತಾ ಇದ್ದೀನಿ. ಈ ರೀತಿ ಬೇಡದೇರ ಮಾತಾಡೋದನ್ನ ಬಿಟ್ಟು ಯಾಕೆ ಬಂದ್ರಿ ಅಂತ ಹೇಳ್ರಿ. ಎಂತ ಇಲ್ಲ ಜಾನಿ ಅವ್ರೆ, ಹಿಂಗೆ ದಾರಿಯಲ್ಲಿ ಹೋಗ್ತಿದ್ದೆ, ಸುಂದ್ರಿ ಮೇಡಮ್ ಅನ್ನು ಮಾತಾಡ್ಸ್ಕೊಂಡು ಹೋಪ ಅಂದಳಿ ಬಂದೆ. ಕೆಳಗೆ ಯಾರೂ ಇರ್ಲಿಲ್ಲ, ಮ್ಯಾಲೆ ನಿಮ್ಮ ಸೌಂಡ್ಗೆ ಅಂತ ಅದಕ್ಕೆ ಬಂದೆ. ರೇ ಬಜರಂಗಿ ಇನ್ಸ್ಪೆಕ್ಟ್ರೆ, ದಾರಿಲಿ ಹೋಗ್ತಾ ಇದ್ದವರು ಸುಮ್ಮನೆ ಹೋಗ್ತಾ ಇರ್ಬೇಕು. ಅದನ್ನ ಬಿಟ್ಟು ನಮ್ಮನೆಗೆ ಯಾಕ್ರಿ ಬಂದ್ರಿ? ನಮ್ಮನೆ ಏನ್ ದೇವಸ್ಥಾನ ಏನ್ರಿ? ದಾರಿಲಿ ಹೋಗೋನೆಲ್ಲ ಬಂದು ಗಂಟೆ ಹೊಡೆದ್ಬಿಟ್ಟು ಹೋಗಕ್ಕೆ? ವೈ ಜಾನಿ ಅವ್ರೆ, ಈ ಏರಿಯಾದಲ್ಲಿ ಸುಂದ್ರಿ ಮೇಡಮ್ ದೇವತೆ ಇದ್ದಂಗೆ, ಅಂದ ಮೇಲೆ ಈ ಮನೆ ದೇವಸ್ಥಾನ ಅಲ್ದ? ಅದಕ್ಕೆ ತಾನೆ ಆಗಾಗ ನಾ ಬಂದು ಗಂಟೆ ಬಾರಿಸೋದು. ನೀವು ಏನೇ ಹೇಳಿ ಜಾನಿ ಅವರು, ಸುಂದ್ರಿ ಮೇಡಮ್ ಮಾತ್ರ ಹಾಲಮ್ಮನ್ ಗೆಟಪ್ಪಲ್ಲಿ
ಭಾರಿ ಲೈಕ್ ಅಂತ. ಏ ಬಜರಂಗಿ ಇನ್ಸ್ಪೆಕ್ಟ್ರೆ, ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಗನ್ ತೆಗಿ ಶೂಟ್ ಮಾಡ್ಬಿಡ್ತೀನಿ. ಓಯ್ ಜಾನಿ ಅವರೇ, ಒಬ್ಬ ಸರ್ಕಾರಿ ಅಧಿಕಾರಿಗೆ ಅವನಿಗೆ ಕೆಲಸ ಮಾಡೋಕ್ ಬಿಡದೆ ತಡಿತಿದ್ರಿ ಅಂತೇಳಿ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕಿ ಮುಖದ ಮೇಲೆ ಹಲ್ಸಿನ ಕಡಬ್ ಬರ್ಸ್ತೀನಿ. ಹಾಲು ದೊಣ್ಣೆ ತುದಿಗ ಖಾರದ ಪುಡಿ ಸೋರು ಕಳಿ ಕಡಬ ಅವ್ರಿಗೆ ಬಸ್ತೆ, ಖಾರದ ಪುಡಿ ನಿಮ್ಗೆ ಹಾಕ್ತೆ. ರೀ ಬಜರಂಗಿ ಇನ್ಸ್ಪೆಕ್ಟ್ರೆ, ಕಂಡವ್ರ ಮನೆಗೆ ಬಂದು ಕಂಡ್ ಹೆಣ್ಮಕ್ಳನ್ನ ಮಾತಾಡ್ಸೋಕ ಸರ್ಕಾರ ನಿಮಗೆ ಕೆಲಸ ಕೊಟ್ಟಿರೋದು? ಓಯ್ ಜಾನಿ ಅವರೇ, ನಾನೊಬ್ಬ ಇನ್ಸ್ಪೆಕ್ಟರ್, ನಾನು ಎಂಥದೇ ಮಾಡ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಇವತ್ತು ಬೆಳಿಗ್ಗೆ ಒಬ್ಳು ಹೆಣ್ಣು ಮಗಳನ್ನ 3 ಜನ ಕಿಡ್ನಾಪ್ ಮಾಡೋದು CC ಕ್ಯಾಮ್ರಾದಲ್ಲಿ ಸೆರೆ ಆಯ್ತು. CC ಕ್ಯಾಮ್ರಾದಲ್ಲಿ ಯಾಕೆ ಸೆರೆ ಆಯ್ತು? ಬೇರೆ ಯಾವ ಕ್ಯಾಮ್ರಾ ಇರಲಿಲ್ಲ, ಅದಕ್ಕೆ ಮುಂದುವರಿಸಿ. ಅವರೆಲ್ಲ ಮಂಕಿ ಕ್ಯಾಪ್ ಹಾಕೊಂಡಿದ್ರಿಂದ ಅವ್ರು ಯಾರಂದಳಿಯೇ ಗೊತ್ತಾಗಲಿಲ್ಲ. ಅದಕ್ಕೆ ಸುಂದ್ರಿ ಮೇಡಮಿಗೆ ಹುಷಾರಾಯಿರಿ ಅಂದೇಳಿ ಹೇಳಕ್ ಬಂದೆ. ವೈ ಗೌಡ್ರೆ, ನೀವು ಅಷ್ಟೇ ಪಾರು ಅವರಿಗೆ ಹುಷಾರಾಯಿಪ್ಪು ಕೇಳಿ. ಆ ಕಿಡ್ನಾಪರ್ಸ್ ಎಲ್ಲಾರು ಸಿಕ್ಕರೆ ಅಂತಿ ಕೈ ಗೊಜ್ಜು ಮಾಡಿಬಿಡ್ತೆ. ಅಂಪ್ರಿಗೆ ಗೊಜ್ಜು ಮಾಡಕ್ಕೆ ತಡ ಆಯ್ತದೆ, ಕಳಕಾಯಿ ಬಿತ್ತದೆ, ತಗೊಳ್ಳಿ ಬಾಯ್ಗಾಕಳಿ. ಥ್ಯಾಂಕ್ ಯು. ಮದುವೆ ಅವರೇ ಬಂದ್ಬಿಟ್ರಿಯಾ? ಬನ್ನಿ. ರೀ ಗೌಡ್ರೆ, ಓವರ್ ಆಕ್ಟಿಂಗ್ ಮಾಡೋದ್ ನಿಲ್ಸಿ ಫಸ್ಟ್ ಸರಿಯಾಗಿ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಟೆರೆಸ್ ಇಂದ ಕೆಳಗ್ ಬಿದ್ದೋಗ್ತೀರಾ. ಸಾಯಂಕಾಲ ಕುಡಿತಿದ್ದೀರಲ್ಲ, ನಿಮಗ್ ಒಂದ್ ಸ್ವಲ್ಪ ಏನಾದ್ರು ಬುದ್ಧಿ ಇದ್ಯಾ? ಮಧುರ ಅವ್ರೆ, ನೀವು ಬತ್ತಿದಾರಿ, ಬೈತಿದಾರಿ, ಕುಡಿಯೋದು ಬೇಡ ಅಂತ ಬಡ್ಕಂಡಿ, ಆದ್ರೂ ಅಣ್ಣಯ್ಯಪ್ಪನವ್ರು ಕೆಕ್ಕಬುಲ ಇಬ್ರು ಸೇರಿ ಕುಡಿಸ್ಬಿಟ್ರು. ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡಿಸ್ತಂತೆ. ಆಫೀಸಲ್ಲಿ ಏನೋ ಗನಂದಾರಿ ಕೆಲ್ಸ ಇದೆ ಅನ್ನೋದು, ಮಾಡೋದೆಲ್ಲ ಇಂಥ ಕೆಲ್ಸ. ಏ ಸೂರಿ, ಮನೆಲ್ಲ ಕೂತ್ ಕುಡಿಯಷ್ಟು ಧೈರ್ಯ ಬಂದ್ಬಿಡ್ತಾ? ಮಧುರ ಅವ್ರೆ, ಬಾಸ್ ಕುಡಿ ಅನ್ಬಿಟ್ರು, ಅದಕ್ಕೆ ಕುಡಿದ್ಬಿಟ್ಟೆ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಹೇಳ್ಬೇಕಾಗಿರೋದು ನೀನೇ ಹೇಳ್ತೀಯಲ್ಲೇ. ಬಾಸ್ ನೀವು ಟೈಟ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ನಾನು ಹೇಳ್ಬಿಟ್ಟೆ. ಲೇ ಸೂರ್ಯ, ನಾವು ಕಿಡ್ನಾಪ್ ಮಾಡಿ ಕೂಳ್ ಹಾಕಿದ್ ಮಧುರ ದಿಢೀರ್ ಅಂತ ಅಲ್ಲಿಗೆ ಹೆಂಗೋ ಬಂದ್ಲು? ಬಾಸ್, ನಾವು ಕಿಡ್ನಾಪ್ ಮಾಡಿದ್ದು ಮಧುರ ಅವ್ರನ್ನಲ್ಲ, ಹಾಲಮ್ಮನ ಗೆಟಪ್ಪಲ್ಲಿರೋ ಚೆಲ್ವಿನ. ಲೇ ಕುಡಿದ್ಗೆ ಅಂದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ ಕಣೋ. ಹಾಲಮ್ಮ ಮಧು ಇಬ್ರು ಒಬ್ರೇ ಅಲ್ವೇನೋ? ಬಾಸ್, ನಗೊಂದು ಡೌಟು, ಹಾಲಮ್ಮ ಮಧುರ ಅವರು ಇಬ್ರು ಬೇರೆ ಬೇರೆ ತಾನೆ? ಮೊದಲೇ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ಇನ್ನು ಏನೇನೋ ಮಾತಾಡಿ ಕನ್ಫ್ಯೂಷನ್ ಮಾಡಿ ಟೆನ್ಷನ್ ಕೊಡ್ಬೇಡ ಕಣೋ. ಒಂದ್ ನಿಮಿಷ ಇರ. ಫೋನೇ ರಿಸೀವ್ ಮಾಡ್ತಿಲ್ವಲ್ಲೋ? ಟೆನ್ಷನ್ ತಗೋಬಿಡಿ ಬಾಸ್, ಅಲ್ಲೇ ಹೋಗಿ ನೋಡೋಣ. ವೆರಿ ಗುಡ್, ಹೋಗೋಣಪ್ಪ, ಲೆಟ್ಸ್ ಗೋ. ನಿಂತ್ಕಣಿ ಮಾತ್ರ. ನಿಮ್ಮಿಬ್ರು ಕಾಣ್ತಿದ್ರೆ ನೀವು ಎಂಥದೋ ಟೆನ್ಷನ್ ಅಲ್ಲಿ ಇದ್ದಂಗಿತ್ತು. ಎಂತ ಆಯ್ತು? ಎಂತ ಇಲ್ಲ ಇನ್ಸ್ಪೆಕ್ಟ್ರೆ, ನಾವು ಹಿಂಗೆ ಜಸ್ಟ್ ವಾಕಿಂಗ್ ಹೋಗ್ತಾ ಇದೀವಿ. ವಾಕಿಂಗ್ ಹೋಗ್ತಿದ್ರೆ ಒಳ್ಳೇದಾಯ್ತು, ನಾನು ನಿಮ್ಮೊಟ್ಟಿಗೆ ಬರ್ತೆ. ಇನ್ಸ್ಪೆಕ್ಟ್ರೆ, ನಮ್ಮ ಪಾಡಿಗೆ ನಾವು ವಾಕಿಂಗ್ ಹೋಗ್ತೀವಿ, ನೀವ್ಯಾಕೆ ನಮ್ಮ ಜೊತೆ ಬರ್ತೀರಾ? ಕೆಕ್ಕಬುಲ್ಲ, ನನಗೆ ಸಿಗರೇಟ್ ಸೀಕ್ರೆಟ್ ಎರಡೂ ಆತಿಲ್ಲ. ನಿನ್ನ ಮುಸುಡ್ ಕಂಡ್ರೆ ನೀನ್ ಎಂತದೋ ತಪ್ಪು ಮಾಡಿದೆ ಅಂದಳಿ ಅನ್ಸ್ತಿತ್ತು, ಅದು ಎಂತ ಅಂದಳಿ ಬೋಗಳ. ಇನ್ಸ್ಪೆಕ್ಟ್ರೆ, ಅವನು ಮೊದಲೇ ನೋಡೋದಕ್ಕೆ ಕಳ್ಳನ್ ಥರನೇ ಕಾಣಿಸ್ತಾನೆ, ಜೊತೆಗೆ ಬರೋಕೆ ಕುಡಿದು ಬಿಟ್ಟಿದ್ದಾನೆ, ಅದಕ್ಕೆ ಹಂಗೆ ಕಾಣಿಸ್ತಿದ್ದಾನೆ. ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ನಡಿ ಹೋಗೋಣ, ಲೆಟ್ಸ್ ಗೋ. ಎಸ್ ಬಾಸ್. ಹೊಯ್ನಿ ಎಂತಾರು ತಪ್ಪು ಮಾಡಿ ನನ್ನ ಕೈಲಿ ಸಿಕ್ಕಾಯ್ಕಣಿ, ಅಮ್ತಿ ಕೈ ಗೊಜ್ಜು ಮಾಡ್ತೆ. ಲೇ ಸೂರ್ಯ, ಈ ನನ್ನ ಮಗನ ನಂಬ್ಕೊಂಡು ಮಧುರನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕೂಡಕ್ ಹೋದ್ರೆ ಇಲ್ಲಿ ಮಧುರನೇ ಕಾಣಿಸಲ್ವೋ? ಬಾಸ್, ನೀವು ಕುಡಿದು ಟೈಟ್ ಆಗ್ಬಿಟ್ಟಿದ್ದೀರಾ. ನಾವು ಕಿಡ್ನಾಪ್ ಮಾಡಿರೋದು ಮಧುರ ಅವ್ರನ್ನಲ್ಲ, ಚೆಲ್ವಿ ಅವ್ರನ್ನ. ಈ ಕಡೆ ಬಾ. ಎಷ್ಟು ಸಲ ಹೇಳ್ಬೇಕು, ಚೆಲ್ವಿನೇ ಮಧುರ, ಮಧುರನೇ ಚೆಲ್ವಿ ಅಂತ. ಈಗ ನೋಡು, ಇಲ್ಲಿ ಚೆಲ್ವಿ ಕಾಣಿಸ್ತಾ ಇಲ್ಲ, ಅಲ್ಲಿ ಮಧುರ ಇದ್ದಾಳೆ, ಅಂದಮೇಲೆ ಚೆಲ್ವಿ ಮಧುರ ಇಬ್ರು ಒಬ್ರೆ. ಅರ್ಥ ಆಯ್ತಾ? ಕರೆಕ್ಟ್ ಬಾಸ್. ಹಾಗಿದ್ರೆ ಇಲ್ಲಿದೆ ಚೆಲ್ವಿ ಎಲ್ಲೋದ್ಲು? ಐ ಡೋಂಟ್ ನೋ. ಕಮ್ ದಿಸ್ ಸೈಡ್. ಎಲ್ಲೋದ್ಲ ಅವಳು? ಅದು ಎಲ್ಲೋದ್ಲು?
ಅದು ಯೋ ಯಾರಯ್ಯ ನೀನು ನನ್ ಯಾಕಯ್ಯ ಕಟ್ಟಾಕಿದ್ಯಾ ನಾನೇನ್ ಜಪ್ ಮಾಡಿದ್ದೀನಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಿನ್ನ ಇಲ್ಲಿ ಕಿಡ್ನಾಪ್ ಮಾಡಿ ತಂದೇಳಕ್ಕೆ ಕೇಳಿದರೆ ಇಟ್ಟಿದ್ದೀನಿ. ನಾನ್ ಯಾರು ಕಿಡ್ನಾಪ್ ಮಾಡಕ್ಕೆ ಹೇಳಿದ್ರು? ಅದನ್ನೆಲ್ಲ ಕೇಳಬಾರ್ದು. ಅದನ್ನ ನೀವು ಕೇಳಿದ್ರು ನಾನು ಹೇಳ್ಬಾರ್ದು ಅಂತ 5,000 ರೂಪಾಯಿ ಕೊಟ್ಟಿದ್ದಾರೆ. ಅಯ್ಯೋ ಪಾಪಿ ನನ್ ಮಗ್ನ, ದುಡ್ಡಿಗೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ಯಾ? ಆ 5,000ಕ್ಕೆ ಇನ್ನೂ 5,000 ಸೇರ್ಸ್ಕೊಡ್ತೀನಿ. ಈ ಕಟ್ ಬಿಚ್ಚಯ್ಯ. 5,000ನೇ ಜಾಸ್ತಿ ಅಂದ್ರೆ 5,000 ರೂಪಾಯಿ ಇನ್ನೂ 5,000 ಅಂದ್ರೆ 10,000. ಅದಕ್ಕಿಂತ ಒಳ್ಳೆ ಆಫರು. ನೀವು ನಿಜವಾಗ್ಲೂ ನನಗೆ 10,000 ಕೊಡ್ತೀರಾ? ದಿಟ್ಟವಾಗ್ಲೂ ಕೊಡ್ತೀನಿ ಬಿಚ್ಚಯ್ಯ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಕುಂತು ಜಾಗದಲ್ಲಿ 10,000 ರೂಪಾಯಿ ಕೊಡು ಅಂದ್ರೆ ಹೆಂಗ್ ಕೊಡ್ತೀರಾ? 1 ತಿಂಗಳು ಹಾಲ್ ಮಾರಿದ ದುಡ್ಡು ಈ ಹಾಲಿನ ಪಾತ್ರೆ ಎಲ್ಲ ಅದೇ. ನಿಂಗೆ ಅಷ್ಟೊಂದು ಅನುಮಾನ ಇದೆ, ನೀನೇ ನೋಡ್ಕೊ. ಹೌದಾ? ಇದ್ರಲ್ಲಿ 10,000 ರೂಪಾಯಿ ಇದೆಯಾ? 10,000 ಮೇಲೆ 10 ರೂಪಾಯಿ ಜಾಸ್ತಿ ಅದೇ. ಕಟ್ ಬಿಚ್ಚು. ಅಯ್ಯೋ ನಿಯತ್ತಿಲ್ದೇ ಇರೋ ನಾಯಿ ನನ್ನ ಮಗನೇ.